ನಾನು ಹೇಳ್ದಂಗೆ ನೀವು ಕೇಳಿದ್ರೆ, ನಾನು ಕೇಳಿದ ಪೋಸ್ಟ್ ಅನ್ನ ಕೊಟ್ರೆ ಓಕೆ, ಇಲ್ಲದೆ ಇದ್ರೆ ನನ್ನ ದಾರಿ ನನಗೆ. 78 ಶಾಸಕರು ನನ್ನ ಕೈಯಲ್ಲಿದ್ದಾರೆ. ಬಿಜೆಪಿಯ ಸಂಪರ್ಕ ಆಲ್ರೆಡಿ ಇದೆ. ಸಿದ್ದರಾಮಯ್ಯನವರ ಅನುಮತಿ ತೆಗೆದುಕೊಂಡು ಪ್ರತಿ ಹೆಜ್ಜೆಯನ್ನು ಇಡಿ, ಸಿದ್ದರಾಮಯ್ಯನವರನ್ನ ಕೇಳಿ ಕೆಲಸ ಮಾಡಿ ಅನ್ನುವಂಥ ಆರ್ಡರ್ ಅನ್ನು, ಆಜ್ಞೆಯನ್ನು, ಸಲಹೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಅವರ ನಡುವನ್ನ ಮುರಿದಿದೆ ಅಂತಲೇ ಭಾವಿಸಬೇಕಾಗತ್ತೆ. ಪ್ರತಿಯೊಬ್ಬರು ಅಳುತ್ತಾ ಅದನ್ನ ಅನುಭವಿಸ್ತಿದ್ದಾರೆ ಮತ್ತು ಅದನ್ನ ಬಹಳ ದುಃಖದ ಸನ್ನಿವೇಶವಾಗಿ ಅವರು ಸ್ವೀಕರಿಸಿದ್ದಾರೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅದೇನು ತಟ್ಟಲೇ ಇಲ್ಲ. ಕಾವೇರಿಯಲ್ಲೇ ಇರ್ತಾರೆ, ಪರ್ಯಾಯ ಶಕ್ತಿ ಕೇಂದ್ರವನ್ನ ಸ್ಥಾಪಿಸ್ತಾರೆ, ಮತ್ತೆ ಡಿ ಕೆ ಶಿವಕುಮಾರ್ಗೆ ಬಹುಶಃ ಕಾಲಿಗೆ ಹಗ್ಗ ಹಾಕಿ ಕಾವೇರಿಯಲ್ಲಿ ಕೂತು ಎಳೆತಾ ಇರ್ತಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಮಳೆ ನಿಂತರೂ ಹನಿ ನಿಲ್ಲುವುದಿಲ್ಲ ಅನ್ನುವಂಥ ಒಂದು ಗಾದೆ ಇದೆ. ಹಾಗೇನೆ ಸಿದ್ದರಾಮಯ್ಯನವರು ನಿರೀಕ್ಷೆಗೆ ಮೀರಿ ಒಂದು ಗಾಢ ಮೌನ ಮತ್ತು ಗಾಂಭೀರ್ಯವಾಗಿ ತನ್ನ ಸಿಎಂ ಪದವಿಯನ್ನ ತ್ಯಾಗ ಮಾಡಿದ್ರು. ಆ ತ್ಯಾಗ ಮಾಡಿದ ರೀತಿ ನೀತಿಗಳೇ ಇವತ್ತಿಗೂ ಅವರು ರಾಜೀನಾಮೆ ಕೊಟ್ಟು ಆಯ್ತು, ಗೆಹ್ಲೋಟ್ ಅವರು ಬೆಂಗಳೂರಿಗೆ ಬಂದು ಆಯ್ತು, ಅದರ ಸ್ವೀಕರಣೆಯೂ ಆಯ್ತು. ಬಹುತೇಕವಾಗಿ ಇವತ್ತು ಸಂಜೆ ನಡೆಯುವ 4:30 ಶಾಸಕರ ಸಭೆಯಲ್ಲಿ, CLP ಸಭೆಯಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಮುಂದಿನ CLP ಸಭೆಯ ನಾಯಕನನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಹೆಸರಿಸ್ತಾರೆ, ಘೋಷಿಸ್ತಾರೆ ಅನ್ನೋದು ಈವರೆಗೆ ಬಂದಂತ ಮಾಹಿತಿ. ಡಿ ಕೆ ಶಿವಕುಮಾರ್ ಇವತ್ತು ದೆಹಲಿಯಲ್ಲಿ ಅವರು ತನ್ನ ಸಚಿವ ಸಂಪುಟದ ಸಂಭಾವ್ಯ ಪಟ್ಟಿಯನ್ನ ತೆಗೆದುಕೊಂಡು ಹೋದರೂ ಕೂಡ ಯಾವುದೇ ರೀತಿಯ ಅದನ್ನ ಕಾರ್ಯರೂಪಕ್ಕೆ ತರುವ ಸಾಧ್ಯತೆಯೇ ಗೋಚರಿಸಲಿಲ್ಲ ಅನ್ನೋದು ಪ್ರಥಮ ಆಘಾತವೂ ಹೌದು. DCM ಪದವಿಯೇ ಬೇಡ ಅಂತ ಪಟ್ಟು ಹಿಡಿದಂತ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಕಮ್ಮಿ 4 DCMಗಳು ಪಟ್ಟವೇರುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಯತೀಂದ್ರ, ಪ್ರಿಯಾಂಕ ಖರ್ಗೆ, MB ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಮತ್ತು ಮೊದಲ ಬಾರಿಗೆ ಅಲ್ಪಸಂಖ್ಯಾತ ಸಮುದಾಯದ ಉಪಮುಖ್ಯಮಂತ್ರಿಯಾಗಿ ಜಮೀರ್ ಅಹಮದ್ ಖಾನ್ ಬಹುಶಃ ಆಯ್ಕೆ ಆಗ್ತಾರೆ ಅನ್ನೋದು ಖಚಿತ ಆಗಿದೆ. ಇದೆಲ್ಲ ಇರುವುದರ ಜೊತೆಗೆ ಸಿದ್ದರಾಮಯ್ಯರವರೇನೋ ಸೈಲೆಂಟ್ ಆಗಿ ಹೈಕಮಾಂಡ್ ಹೇಳಿತು, 8 ವರ್ಷ ಅಧಿಕಾರ ಮುಖ್ಯಮಂತ್ರಿಯಾಗಿ ಎಲ್ಲ ದಾಖಲೆಗಳ ಧೂಳಿಪಟ, 16 ಬಜೆಟ್ಟು, ಜನತಾದಳದಿಂದ ಬಂದು ಹೊರಗಿಂದ ಬಂದು ಕೂಡ ಕಾಂಗ್ರೆಸ್ಸಿನಲ್ಲಿ 17 ವರ್ಷಕ್ಕೂ ಹೆಚ್ಚು ಕಾಲ ಎಲ್ಲ ಆಯಕಟ್ಟಿನ ಹುದ್ದೆಗಳು, ಅಹಿಂದ ನಾಯಕ, ಬಹುಶಃ ಕರ್ನಾಟಕ ರಾಜಕಾರಣದ ಕೊನೆಯ ಮಾಸ್ ಲೀಡರ್, ಶಾಸಕರ ಅಗಾಧವಾದ ಬೆಂಬಲ, ಸಚಿವರ ಬೆಂಬಲ, ಇನ್ನೂ ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ, ಕೋಮು ಶಕ್ತಿಯ ವಿರುದ್ಧ ಮತ್ತು ಸಂವಿಧಾನವನ್ನ ಉಳಿಸುವ ಹೋರಾಟದಲ್ಲಿ ನನ್ನ ಕೊನೆ ಉಸಿರಿರುವವರೆಗೂ ನನ್ನ ಹೋರಾಟ ಮುಂದುವರಿಯುತ್ತದೆ, ಕೇಂದ್ರ ಬೇಡ ರಾಜ್ಯವೇ ಬೇಕು. ಆದರೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಒಂದು ಭವಿಷ್ಯಕ್ಕಾಗಿ ದೊಡ್ಡ ಖರ್ಗೆ ಅವರು ಈಗಾಗಲೇ ರಾಜ್ಯಸಭೆಯ LOPಗೆ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದು, ಗಂಟೆಗೂ ಹೆಚ್ಚು ಕಾಲ ಬೆನ್ಮೇಲ್ ಕೈ ಹಾಕಿ ಅಪ್ಪಿಡಿದು ಹಗ್ಗಿಂಗ್ ಪಾಲಿಟಿಕ್ಸ್ ಇಲ್ಲಿ ಡಿ ಕೆ ಶಿವಕುಮಾರ್ ಇಂದ ಆರಂಭ ಆಗಿ ಅಲ್ಲಿ ರಾಹುಲ್ ಗಾಂಧಿ ಅವರಿಂದ ಕೊನೆಗೆ ದೊಡ್ಡ ಖರ್ಗೆವರೆಗೂ ಅದು ಮುಂದುವರೆದಿದೆ. ನೀವು ಕೇಂದ್ರಕ್ಕೆ ಬರಬೇಕು, ರಾಜ್ಯಸಭೆಗೆ ಬರಬೇಕು ಅನ್ನುವಂಥ ಒಂದು ಹೈಕಮಾಂಡಿನ ಬಹಳ ಬಿಗುವಾದ ಒತ್ತಡ. ಅದಕ್ಕೆ ಯಾವುದೇ ಸಮರ್ಪಕವಾದಂಥ ಉತ್ತರವನ್ನು ಕೊಡದೇನೆ, ಯಾಕಂದ್ರೆ 5ನೇ ತಾರೀಕಿನ ಒಳಗಡೆ ನಿರ್ಧಾರ ಆಗಬೇಕು, 8ನೇ ತಾರೀಕಿನ ಒಳಗಡೆ ನಾಮಪತ್ರ ಸಲ್ಲಿಕೆ ಆಗ್ಬೇಕು. ಈ ಎಲ್ಲ ವಿದ್ಯಮಾನಗಳು ನಡೀತಾ ಇದೆ. ಅದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಥಮವಾಗಿ ಆಘಾತಗಳ ಮೇಲೆ ಆಘಾತ. ಒಂದು, ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ರೆಬೆಲ್ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಅದಕ್ಕಾಗಿನೇ ನಿನ್ನೆ MB ಪಾಟೀಲ್ ಮತ್ತು ಪರಮೇಶ್ವರ್ ಅವರಿಗೆ ಹೈಕಮಾಂಡ್ ದೆಹಲಿಗೆ ಕರೆದದ್ದು. ಜಾರಕಿಹೊಳಿ ಅವರು ಮಾತಾಡುವ ರೀತಿಯನ್ನ ನೋಡಿದ್ರೆ ಅವರು ಯಾವುದೋ ಒಂದು ನಿರ್ಧಾರಕ್ಕೆ ಆಲ್ರೆಡಿ ಬಂದಿದ್ದಾರೆ. ನಾನು ಹೇಳ್ದಂಗೆ ನೀವು ಕೇಳಿದ್ರೆ, ನಾನು ಕೇಳಿದ ಪೋಸ್ಟ್ ಅನ್ನ ಕೊಟ್ರೆ ಓಕೆ, ಇಲ್ಲದೆ ಇದ್ರೆ ನನ್ನ ದಾರಿ ನನಗೆ. 78 ಶಾಸಕರು ನನ್ನ ಕೈಯಲ್ಲಿದ್ದಾರೆ. ಬಿಜೆಪಿಯ ಸಂಪರ್ಕ ಆಲ್ರೆಡಿ ಇದೆ. ಈ ರೀತಿಯ ಒಂದು ಆಘಾತಕಾರಿ ಸುದ್ದಿಗಳು, ಅವರು ಅಂದುಕೊಂಡಂತ ಸಚಿವ ಸಂಪುಟ ರಚನೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಳಬರನ್ನ 20 ರಿಂದ 22 ಜನರನ್ನ ಬಿಟ್ಟು
ಹೊಸ ಮುಖಗಳ ಸಂಪುಟವನ್ನು ರಚನೆ ಮಾಡಿ 28ರ ಚುನಾವಣೆಯನ್ನು ಎದುರಿಸ್ತೇನೆ ಅನ್ನುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಥಮದಲ್ಲೇ ಹೈಕಮಾಂಡ್ ಸಿದ್ದರಾಮಯ್ಯನವರ ಅನುಮತಿ ತೆಗೆದುಕೊಂಡು ಪ್ರತಿ ಹೆಜ್ಜೆಯನ್ನು ಇಡಿ, ಸಿದ್ದರಾಮಯ್ಯನವರನ್ನ ಕೇಳಿ ಕೆಲಸ ಮಾಡಿ ಅನ್ನುವಂಥ ಆರ್ಡರ್ ಅನ್ನು, ಆಜ್ಞೆಯನ್ನು, ಸಲಹೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಅವರ ನಡುವನ್ನ ಮುರಿದಿದೆ ಅಂತಲೇ ಭಾವಿಸಬೇಕಾಗತ್ತೆ. ಇದರ ಮಧ್ಯೆ ಲಿಂಗಾಯತ ಸಮುದಾಯದ ವಾರ್ನಿಂಗ್, ನಮ್ಮನ್ನ ನಿರ್ಲಕ್ಷಿಸಿದ್ರೆ ನಾವು 28ಕ್ಕೆ ಉತ್ತರ ಕೊಡ್ತೇವೆ ಅಂತ. ಈ ಎಲ್ಲ ವಿದ್ಯಮಾನಗಳ ಮಧ್ಯೆ ಜ್ಯೋತಿಷಿಗಳು, ಅವರ ಆಪ್ತರು ಸೋಮವಾರ ಪದಗ್ರಹಣಕ್ಕೆ ಅವರಿಗೆ ಸಮಯವನ್ನ ನಿಗದಿ ಮಾಡಿದ್ದಾರೆ. ವಿಧಾನಸೌಧದ ಪೂರ್ವ ಭಾಗದ ಮೆಟ್ಟಿಲುಗಳ ಮೇಲೆ ಈ ಐತಿಹಾಸಿಕವಾದಂತ ಒಂದು ಪದಗ್ರಹಣ ನಡೆಯುತ್ತದೆ. ಇದಿಷ್ಟು ಸಿದ್ದರಾಮಯ್ಯನವರು ಅಧಿಕೃತವಾಗಿ ರಾಜೀನಾಮೆ ಕೊಟ್ಟು ವಿದಾಯ ಭಾಷಣ ಹೇಳಿ ದೆಹಲಿಗೆ ಹೋಗಿ ಇವತ್ತು CLP ಮೀಟಿಂಗ್ ಕರೆದಂತ ಸಂದರ್ಭದ ಹೊರಗಿನ ಒಂದು ವರದಿ. ಆದರೆ ಬಿಸಿ ತುಪ್ಪ ಆ ಕಡೆ ಉಗುಳಲೂ ಆಗದು, ನುಂಗಲೂ ಆಗದು. ಡಿ ಕೆ ಶಿವಕುಮಾರಿಗೆ ಇದು ಕೊನೆಗೂ ಅವರ ಪ್ರಾರ್ಥನೆಗೆ, ಅವರ ಮೊಮ್ಮಗಳು ಬಂದಂತ ಶುಭ ಸಂದರ್ಭಕ್ಕೆ ಒದಗಿದ ಒಂದು ಕಾಣಿಕೆ ಮತ್ತು ಆ ಹುದ್ದೆ ಅಂತ ಭಾವಿಸಬಹುದಾದರೂ ಡಿ ಕೆ ಶಿವಕುಮಾರ್ ಅವರ ನಿದ್ದೆಗೆಡಿಸುವ, ಆರೋಗ್ಯ ಕೆಡಿಸುವ ಮತ್ತು ಅವರ ಈವರೆಗಿನ ನಡೆಕ್ಕಿಂತ ಇದು ಮುಳ್ಳಿನ ಹಾದಿ ಅನ್ನುವುದು ಈಗಾಗಲೇ ಅವ್ರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಒಂದೆರಡು ಪಟ್ಟನ್ನು ಹಾಕಿಲ್ಲ. ಅವರ ಸೈಲೆಂಟ್ ಆಗಿ ಯಾವ್ಯಾವ ರೀತಿಯಲ್ಲಿ ಏನೇನನ್ನ ಎಲ್ಲೆಲ್ಲಿ ಆಟಂ ಬಾಂಬನ್ನ ಇಡಬೇಕು ಅಲ್ಲಿ ಇಟ್ಟೇ ಹೊರಟಿದ್ದಾರೆ. ಜಾತಿ ಗಣತಿಯ ವರದಿಯನ್ನ ಈವರೆಗೂ ತನ್ನ ಎರಡೂ ಅವಧಿಯಲ್ಲಿ ಆಯ್ಕೆಯನ್ನ ಮಾಡದೇ ಇದ್ದೇ ಸ್ವೀಕರಿಸದೇ ಇದ್ದಂಥವರು ರಾಜೀನಾಮೆ ಕೊಡುವ ಒಂದು ದಿನದ ಮೊದಲು ಅದನ್ನು ಸ್ವೀಕರಿಸಿ ರಾಹುಲ್ ಗಾಂಧಿಗೂ ಡಿ ಕೆ ಶಿವಕುಮಾರ್ಗೂ 2 ಅಸ್ತ್ರವನ್ನ ಇಟ್ಟು ಹೋಗಿದ್ದಾರೆ. ಇದನ್ನ ಚಾಲ್ತಿಗೆ ತನ್ನಿ, ತರದೇ ಇದ್ರೆ ಸಮಾಜದ ವಿರೋಧವನ್ನ, ಬಿಜೆಪಿ ವಿರೋಧವನ್ನ, ಅಹಿಂದು ವರ್ಗದ ವಿರೋಧವನ್ನ ಎದುರಿಸಿ. ಹೀಗೆ ಗ್ಯಾರಂಟಿಯನ್ನ ನಿಲ್ಲಿಸ್ಕೂಡದು, ಅದು ಕಾಂಗ್ರೆಸ್ಸಿನ, ಅದರಲ್ಲೂ ರಾಜ್ಯ ಸರ್ಕಾರದ ಟ್ರಂಪ್ ಕಾರ್ಡ್ ಅಂತ ಹೇಳಿರುವ ಸಿದ್ದು ಅವರ ಮಾತಿನ ಆಳದಲ್ಲಿ ಕೂಡ ರಾಜ್ಯ ದಿವಾಳಿಯಾಗಿದೆ, ಆರ್ಥಿಕ ಮುಗ್ಗಟ್ಟಿನಲ್ಲಿದೆ, ಸಾಲದ 3% ಲಕ್ಷ್ಮಣ ರೇಖೆಯನ್ನ ನಾನು ದಾಟಿಲ್ಲ ಅಂತ ಹೇಳಿದ್ರು ಕೂಡ ಸಂಬಳ ಕೊಡ್ಲಿಕ್ಕಾಗದೇನೆ ಒದ್ದಾಡ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಅಧಿಕಾರವನ್ನ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ಏನು? ಮುಖ್ಯಮಂತ್ರಿ ಪದವಿಯಲ್ಲಿ ಅವರ ಕನಸುಗಳ ಸಾಕಾರಗೊಳಿಸುವ ಅವರ ಒಂದು ನಿರೀಕ್ಷೆಯ ಕಥೆ ಏನು? ಈ ಎಲ್ಲ ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಈ ಎಲ್ಲ ವಿಚಾರಗಳನ್ನ ಮಾತಾಡುವ ಮೊದಲು ಒಂದು ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ಇಡೀ ದೇಶದಲ್ಲಿ ಮೋದಿ ಅವರ ಈ 12 ವರ್ಷದ ಆಡಳಿತದ ಪರ್ವಕಾಲ ಕೊನೆಗೂ ಸನಾತನ ಧರ್ಮದ ಪುನರುಜ್ಜೀವನದ ಮಹಾಶಕೆಯನ್ನ ಈ ನೆಲದಲ್ಲಿ ಹುಟ್ಟು ಹಾಕಿದೆ ಅನ್ನೋದರ ಬಗ್ಗೆ ಬಂಗಾಳದ ಒಂದು ನೆಲದಲ್ಲಿ ಬಿಜೆಪಿ ತನ್ನ ಅಧಿಕಾರವನ್ನ ಚಾರಿತ್ರಿಕವಾಗಿ ಅಲ್ಲಿ ನೆಲೆಗೊಳಿಸಿದ್ದೇ ಕಾರಣ. ಅದರ ಜೊತೆಗೆ ದೇಶ, ಕಾಲ, ಧರ್ಮ, ಈ ಕರ್ಮಭೂಮಿ, ಕಾಯಿಕ ಭೂಮಿ ಅದಕ್ಕೆ ತನ್ನದೇ ಆದಂಥ ಒಂದು ಸಂರಕ್ಷಿಸಿಕೊಳ್ಳುವ ಗುಣ ಇದೆ ಅನ್ನೋದಕ್ಕೆ ಈ 1 ತಿಂಗಳಲ್ಲಿ ಉರುಳಿರುವ ತಲೆಗಳು ಸಾಕ್ಷ್ಯ ರೂಪದಲ್ಲಿ ನಿಂತಿದ್ದಾವೆ. ಮೋದಿಯನ್ನ, ದೇಶವನ್ನ, ದೇಶದ ಅಸ್ಮಿತೆಯನ್ನ, ಸನಾತನ ಧರ್ಮವನ್ನ, ರಾಮನನ್ನ, ಕೃಷ್ಣನನ್ನ ಬಾಯಿಗೆ ಬಂದ ಹಾಗೆ ಉಗುಳಿ ಬೊಗುಳಿ ವಿರೋಧಿಸಿದಂಥ ಪಿಣರಾಯಿ ಇರಬಹುದು, ಸ್ಟಾಲಿನ್ ಇರಬಹುದು, ಮಮತಾ ಬ್ಯಾನರ್ಜಿ ಇರಬಹುದು, ನಮ್ಮ ಪ್ರೀತಿಯ ಸಿದ್ದರಾಮಯ್ಯನವರು ಇರಬಹುದು. ಒಂದೇ ತಿಂಗಳಲ್ಲಿ 4 ಮುಖ್ಯಮಂತ್ರಿಗಳ ತಲೆ ಉರುಳಿದೆ. ಇದು ಭಾರತ, ಇದು ಸನಾತನ, ಇದು ನಮ್ಮ ದೇಶದ ಅಸ್ಮಿತೆ ಮತ್ತು ತನ್ನನ್ನ ತಾನು ರಕ್ಷಿಸಿಕೊಳ್ಳುವ ಈ ನೆಲದ ಬಹಳ ದೊಡ್ಡ ಗುಣ ಅಂತ ನಾನು ಭಾವಿಸ್ತೇನೆ. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ನಾವೆಲ್ಲರೂ ಬಹುತೇಕವಾಗಿ ಸ್ವಾಗತಿಸಬಹುದು. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಸನಾತನ ಧರ್ಮ ಇರಬಹುದು, ಭಾರತೀಯತೆ ಇರಬಹುದು, ನಮ್ಮ ಪರಂಪರೆ ಇರಬಹುದು, ನಮ್ಮ ಆರಾಧನಾ ಸಂಸ್ಕೃತಿ ಇರಬಹುದು, ನಮ್ಮ ಅಸ್ಮಿತೆ ಇರಬಹುದು, ಇವೆಲ್ಲದರ ಬಗ್ಗೆ ಅಗಾಧವಾದಂಥ ಪ್ರೀತಿ, ವಿಶ್ವಾಸ, ನಂಬಿಕೆ ಅದನ್ನೆಲ್ಲ ಇಟ್ಕೊಂಡವರು. ನಾನು ನಿರಂತರವಾಗಿ
ಡಿ ಕೆ ಶಿವಕುಮಾರ್ರ ಶ್ರಮಕ್ಕೆ ಮುಖ್ಯಮಂತ್ರಿ ಪದವಿಯ ಕೂಲಿ ದಕ್ಕಲೇಬೇಕು ಅಂತ ವಾದ ಮಂಡಿಸ್ತಾ ಬಂದಿರುವುದು ಈ ಮುಖ್ಯವಾದ ಕಾರಣದ ಜೊತೆಗೆ ಅವರಿಗೆ ದಕ್ಕಬೇಕಾದಂತ ಮತ್ತು ಈ 136 ಸೀಟು, ಅದರಲ್ಲಿ ಸಿದ್ದರಾಮಯ್ಯನವರ ಶ್ರಮ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಡಿ ಕೆ ಶಿವಕುಮಾರ್ರ ಶ್ರಮ ಚುನಾವಣಾ ಸಂದರ್ಭದಲ್ಲಿ ಇತ್ತು ಅನ್ನೋದರ ಬಗ್ಗೆ ಯಾರೂ ಬಹುಶಃ ಅಲ್ಲಗಳೆಯಲಾರರು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ದಕ್ಕಿದ ಈ CM ಪದವಿ ಇದು ಎಷ್ಟರ ಮಟ್ಟಿಗೆ ಅವರಿಗೆ ದಕ್ಕಿಸಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ? ಯಾಕೆಂದ್ರೆ ನೋಡಿ, ಈಗ ಪರಮೇಶ್ವರದವರನ್ನೇ ತಗೊಳ್ಳಿ. ಪರಮೇಶ್ವರ್ ಅವರನ್ನ 40ಕ್ಕೂ ಹೆಚ್ಚು ಶಾಸಕರು CM ಸಿದ್ದರಾಮಯ್ಯನವರು ಪದವಿಯಲ್ಲಿ ಇದ್ದಾಗಲೇನೆ ಒಕ್ಕೊರಲಿನಿಂದ ದಲಿತ ಮುಖ್ಯಮಂತ್ರಿ, ದಲಿತಾಸ್ತ್ರ, ಒಂದೋ ದೊಡ್ಡ ಖರ್ಗೆ ಅವರು ಬರಲಿ, ಇಲ್ಲ ಪರಮೇಶ್ವರ್ ಆಗ್ಬೇಕು, ಡಿ ಕೆ ಶಿವಕುಮಾರ್ ಆಗುವ ಪ್ರಶ್ನೆನೇ ಇಲ್ಲ ಅನ್ನುವ ವಾದವನ್ನ ಮಂಡಿಸಿದ್ರು. ಹಿಂದೆ ಪರಮೇಶ್ವರ್ ಎಲ್ಲಾದ್ರೂ ಮುಖ್ಯಮಂತ್ರಿ ಆಗ್ಬಿಡ್ತಾರೆ, ಅವರಿಗೆ ಸಾಧ್ಯತೆ ಹೆಚ್ಚು ಅನ್ನುವ ಕಾರಣಕ್ಕಾಗಿ ಸ್ವತಃ ಸಿದ್ದರಾಮಯ್ಯನವರೇ ಅವರನ್ನ ಕಣದಲ್ಲಿ ಸೋಲಿಸಿದ್ರು. ಇತಿಹಾಸ ಇದು. ಅವರು ಒಂದು ರೀತಿಯ ಕಲ್ಚರ್ಡ್, ಸೌಮ್ಯ, ರಾಜಕಾರಣದಲ್ಲಿ ಇದ್ದೂ ಕೂಡ ರಾಜಕೀಯದ ಈ ದುಷ್ಟ ವರಸೆಗಳನ್ನ ಮೈಗೂಡಿಸ್ಕೊಳ್ಳದೆ ಇರುವಂತ ಒಂದು ವ್ಯಕ್ತಿತ್ವ. ಹಾಗಾಗಿ ಅವರ ಮೇಲೆ ನಿರಂತರವಾಗಿ ಎಲ್ಲರೂ ಸವಾರಿ ಮಾಡ್ತಾ ಇದ್ದಾರೆ. ನಿಜವಾಗಿ ಮೋಟಮ್ಮ ಅವರಿಗೆ ಸಿಗಬೇಕಾಗಿತ್ತು ಆ ದಲಿತ ನೆಲೆಯಲ್ಲಿ. ಅದರ ನಂತರ ಪರಮೇಶ್ವರು, ಇವರಿಗಿಂತ ಮೊದಲೇ ಖರ್ಗೆ ಅವ್ರಿಗೆ ಆಗ್ಬೇಕಾಗಿತ್ತು. ಇಲ್ಲಿ ಮಾತಿನಲ್ಲಿ ಜಾತಿ ಗಣತಿ, ದಲಿತ, ಅಹಿಂದ, ತಳ ಸಮುದಾಯ ಇವೆಲ್ಲವನ್ನು ಹೇಳ್ತಾನೆ. CM ಪಟ್ಟ ಅಂತ ಬಂದ ತಕ್ಷಣ ಅಲ್ಲಿ ಇಲ್ಲಿ ನೆಲದಿಂದ, ಆ ಹಿನ್ನೆಲೆಯಿಂದ ಬಂದಂಥವರಿಗೆ ಇಲ್ಲಿ ಮುಖ್ಯಮಂತ್ರಿ ಪದವಿ ಪಟ್ಟವನ್ನ ಕಾಂಗ್ರೆಸ್ಸು ಕೊಡಮಾಡುವ ಯಾವ ಮನಸ್ಸನ್ನ ಯಾವ ಕಾಲದಲ್ಲೂ ಮಾಡಿಲ್ಲ. ಅದನ್ನ ಸ್ವತಃ ದಲಿತ ಸಮುದಾಯ ಅರ್ಥ ಮಾಡ್ಕೊಳ್ಳದೆ ಇರುವುದು ದುರಂತ. ಈಗ ನೋಡಿ, ಪರಮೇಶ್ವರ್ ಅವರನ್ನ ತ್ರಿಶಂಕು ಸ್ವರ್ಗ, ಪರಮೇಶ್ವರ್ ಅವರಿಗೆ DK ಅವರನ್ನ ಬಿಟ್ಟು ಇಲ್ಲಿ ಮುಖ್ಯಮಂತ್ರಿ ಮಾಡುವ ಸಾಧ್ಯತೆ ಇಲ್ಲ. 2023 ಸಂದರ್ಭದಲ್ಲಿ ಪ್ರಚಂಡವಾಗಿ ಕಾಂಗ್ರೆಸ್ ಆರಿಸಿ ಬಂದಾಗ್ಲೂ ಕೂಡ 2 ಪೈಪೋಟಿಗಳು ಕಂಡದ್ದು. ಒಂದು ಸಿದ್ದರಾಮಯ್ಯನವರು, ಒಂದು DK ಅವರು. ಅಲ್ಲಿ ಪರಮೇಶ್ವರ್ ಆಗ್ಲಿ ಇನ್ನೊಬ್ಬರಾಗ್ಲಿ ಅಲ್ಲಿ ಚರ್ಚೆಗೆ ಬರಲಿಲ್ಲ. ಈಗ DK ಶಿವಕುಮಾರ್ಗೋಸ್ಕರನೇ ಸಿದ್ದರಾಮಯ್ಯನವರನ್ನ ಇಳಿಸಿದ್ದು ಅನ್ನೋದು ಬಹಳ ಸ್ಪಷ್ಟ. ಇಲ್ಲದಿದ್ರೆ DK ಶಿವಕುಮಾರ್ ಸಿಡಿದು ಹೋಗ್ತಾರೆ. ಈ ಸಿಡಿಯುವಿಕೆ ಅಲ್ಲಿಗೆ ನಿಂತಿಲ್ವಲ್ಲ. ಈಗ ಪರಮೇಶ್ವರ್ ಅವರನ್ನ ಎಲ್ಲಿ ಫಿಕ್ಸ್ ಮಾಡ್ತೀರಿ? ಈಗ ಪರಮೇಶ್ವರ್ ಅವರನ್ನ ಸ್ಪೀಕರ್ ಮಾಡೋದು ಅನ್ನುವಂತ ಒಂದು ನಿನ್ನೆ ಮಾತುಕತೆಯಲ್ಲಿ ಬಂತು. ಅವರು ಅದನ್ನು ಒಪ್ಲಿಕ್ಕೆ ರೆಡಿ ಇಲ್ಲ. ಗೌರವಾನ್ವಿತ ಹುದ್ದೆ ಆದ್ರೂ ಕೂಡ, ಪ್ರತಿಷ್ಠಿತ ಹುದ್ದೆ ಆದ್ರೂ ಅವರು ಅದನ್ನು ಒಪ್ಲಿಕ್ಕೆ ರೆಡಿ ಇಲ್ಲ. ಸಕ್ರಿಯ ರಾಜಕಾರಣದ ಹೊರ ವರ್ತುಲ ಅದು. ಅವರಿಗೆ DCM ಅಂತಾರೆ. DCM ಪಟ್ಟಿಯಲ್ಲಿ ಈಗ ಯತೀಂದ್ರನನ್ನ ಬಿಡುವಂಗಿಲ್ಲ. ಪ್ರಿಯಾಂಕಾ ಖರ್ಗೆ ಅವರನ್ನ ಬಿಟ್ಟು ಪರಮೇಶ್ವರನ್ ತರಬೇಕು, ಅದು ಸಾಧ್ಯತೆಯೇ ಇಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಬಹಳ ದೊಡ್ಡ ಕನಸು, ಮಹತ್ವಾಕಾಂಕ್ಷೆ, ಭವಿಷ್ಯದಲ್ಲಿ ಯಾರು ಕಾಂಗ್ರೆಸ್ಸಿಗೆ ಒಂದು ಲೀಡರ್ ಅಂತಂದ್ರೆ ಅದು ಪ್ರಿಯಾಂಕಾ ಖರ್ಗೆ ಅಂತ ಅವರು ನಿರ್ಧಾರ ಮಾಡಿ ಆಗಿದೆ. ಯಾಕಂದ್ರೆ ಮೋದಿ ಅವರಿಗೆ, RSSಗೆ, BJPಗೆ, ಸನಾತನ ಇವೆಲ್ಲದಕ್ಕೂ ಅದು ಅಸಂಬದ್ಧವೋ, ಅವೈಜ್ಞಾನಿಕವೋ, ಅತಾರ್ಕಿಕವೋ ಅದೆಲ್ಲ ಪ್ರಶ್ನೆ ಬೇರೆ. ಆದರೆ ರಾಹುಲ್ ಗಾಂಧಿ ಅವರ ದೃಷ್ಟಿಯಲ್ಲಿ ಏಕಮೇವಾದ್ವಿತೀಯ ಯುವ ಲೀಡರ್ ಯಾರು ಅಂದ್ರೆ ಅದು ಖರ್ಗೆ, ಪ್ರಿಯಾಂಕಾ ಖರ್ಗೆ. ಅವರನ್ನ ಉಪಮುಖ್ಯಮಂತ್ರಿ ಮಾಡಿದರೆ ಪರಮೇಶ್ವರನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಲಿಂಗಾಯತರು ಗುಟ್ರು ಹಾಕಿದ್ದಾರೆ. MB ಪಾಟೀಲ್, ಇಲ್ದರೆ ಈಶ್ವರ್ ಖಂಡ್ರೆ. ಇನ್ನು ಅಲ್ಪಸಂಖ್ಯಾತರು 10 ಆಶ್ವಾಸನೆ ಕೊಟ್ಟಲ್ಲಿ ಒಂದನ್ನೇ ಈಡೇರಿಸಿದ್ದೀರಿ, ಇಲ್ಲದ್ರೆ 28ಕ್ಕೆ ನಾವು ನೋಡ್ಕೊಳ್ತೇವೆ. ಹಾಗಾಗಿ ನೀವು ಜಮೀರ್ ಅಹಮದ್ ಖಾನ್ ಬಿಡುವಂಗಿಲ್ಲ. DCMಗಳೇ ಬೇಡ ಅಂತ ಹೇಳ್ತಿದ್ದಾರೆ. ಆದ್ರೆ ಅದು ಆಗೋಗದೇ ಇದ್ದ ಮಾತು. ಪರಮೇಶ್ವರನ್ನ ಏನು ಮಾಡ್ತೀರಿ? KPCC ಅಧ್ಯಕ್ಷತೆ ಒಗ್ಗದೆಯೂ ಒಗ್ಗಬಹುದೇನೋ. ಆದರೆ ಜಾರಕಿಹೊಳಿ ಅವರು ಅಲ್ಲಿ ಟವಲ್ ಹಾಕೊಂಡು ಕೂತ ಆಗಿದೆ. ಅವರು ಆ ಹೋರಾಟವನ್ನು ಈಗಲ್ಲ, ಅವ್ರ ಅಧಿಕಾರಕ್ಕೆ ಬಂದ ಒಂದು 6 ತಿಂಗಳಲ್ಲೇ ಶುರು ಮಾಡಿದ್ದಾರೆ. KPCC ಅಧ್ಯಕ್ಷತೆ ಅವರಿಗೆ ಸಿಗದೇ ಇದ್ರೆ ಜಾರಕಿಹೊಳಿ ಅವರು ತನ್ನ 78 ಶಾಸಕರೊಟ್ಟಿಗೆ ಅವರು ಪರ್ಯಾಯ ಆಲೋಚನೆ ಮತ್ತು ಸಿಡಿಯುವುದು, ದಾಟುವುದು, ಅವರು ಸಮ್ಮಿಶ್ರ ಸರ್ಕಾರವನ್ನ BJP ಒಟ್ಟಿಗೆ ಮಾಡಬೇಕು ಅನ್ನುವಂತ ಒಂದು ಆಲೋಚನೆಯನ್ನು ಹರಿದಾಡ್ತಾ ಇದೆ. ಅದಕ್ಕೆ ಅವರು ಜೀವ ತುಂಬುತ್ತಾರೆ ಅನ್ನೋದ್ರ ಬಗ್ಗೆ 100ಕ್ಕೆ 100 ಗ್ಯಾರಂಟಿ. ಯಾಕೆಂತಂದ್ರೆ ಅವರು ಈಗ ನಿನ್ನೆ ಮಾತಾಡಿದ್ದಾರೆ, ರಾಜಕೀಯ ಅಂದ ಮೇಲೆ ಹೋಗ್ತಾರೆ ಬರ್ತಾರೆ, ಅದಕ್ಕೆಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಸಿದ್ದರಾಮಯ್ಯನವರ ವಿದಾಯವನ್ನ ಅವರ ಸಂಪುಟದ ಸಚಿವರಿಂದ ಹಿಡಿದು ಶಾಸಕರಿಂದ ಹಿಡಿದು ಪ್ರತಿಯೊಬ್ಬರು
ಅಳುತ್ತಾ ಅಳುತ್ತಾ ಅದನ್ನ ಅನುಭವಿಸ್ತಿದ್ದಾರೆ ಮತ್ತು ಅದನ್ನ ಬಹಳ ದುಃಖದ ಸನ್ನಿವೇಶವಾಗಿ ಅವರು ಸ್ವೀಕರಿಸಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅದೇನು ತಟ್ಟಲೇ ಇಲ್ಲ. ನಾನೇ ಅಹಿಂದ ನಾಯಕ. ಈಗ ಸಿದ್ದರಾಮಯ್ಯನವರು ಇಲ್ಲ, ಸಿದ್ದರಾಮಯ್ಯನವರು ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಅಂತ ಹೇಳಿದ್ದಾರೆ. ಆದರೆ ಇವರು ಈಗಾಗಲೇ ಅದು ಯಾವಾಗಲೂ ಒಂದು ಯತೀಂದ್ರ ಬೇರೆ ಬೇರೆ ರಾಜಕೀಯದ ಕಾರಣಕ್ಕಾಗಿ ಆ ಮಾತನ್ನ ಬೆಳಗಾವಿಯಲ್ಲಿ ಹೇಳಿದ್ದನ್ನ ಅಪ್ಪನ ನಂತರ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಅವರು ಅದನ್ನ ಗಟ್ಟಿ ಹಿಡಿದಿದ್ದಾರೆ. ಸಿದ್ದರಾಮಯ್ಯನವರು ಸಕ್ರಿಯ ರಾಜಕೀಯದಲ್ಲಿ ಇರ್ತೇನೆ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ಎದುರೇ ನಾನು ಅಹಿಂದ ನಾಯಕ, ನೀವಲ್ಲ, ನಿಮಗೆ ನಿವೃತ್ತಿ ಇನ್ನು ತಗೊಳ್ಳಿ ಅನ್ನುವ ಹಾಗಿತ್ತು ಅವರು ಮಾತಿನ ದಾಟಿ. ಸೊ ಅಹಿಂದ ನಾಯಕರು ನಾನೇ, ಆ ಸಮುದಾಯಕ್ಕೊಂದು ನಾಯಕತ್ವ ಬೇಕೇ ಬೇಕು, ಅದು ನಾನು ನಿರ್ವಹಿಸ್ತೇನೆ. ಆಮೇಲೆ KPCC ಅಧ್ಯಕ್ಷತೆ ನನಗೆ ಬೇಕು. ಅದರ ಜೊತೆಗೆ ನನಗೆ ನೀವು DK ಶಿವಕುಮಾರ್ಗೆ KPCC ಅಧ್ಯಕ್ಷತೆ ಮತ್ತು ಸಚಿವ ಸ್ಥಾನ ಕೊಡ್ತೀರಿ ಅಂತ ಆದ್ರೆ ನನಗೆ ಯಾಕೆ ಕೊಡುವುದಿಲ್ಲ, ನನಗದು ಎರಡೂ ಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ. ಇನ್ನು ಪರಮೇಶ್ವರು ಅವರು ತಾಳ್ಮೆಗೆಟ್ಟೋಗಿದ್ದಾರೆ. ಅವ್ರ ಮೇಲೆ ಆದಂತ ಎಲ್ಲ ಪ್ರಹಾರಗಳು, ಅವರಿಗೆ ಸಿಕ್ಕಿದ ಸಂದರ್ಭದಲ್ಲಿ ಅವಕಾಶಗಳು ಕೈಗೆ ಬಂತು ಬಾಯಿಗಿಲ್ದೆ ಹೋದದ್ದು, ಆಮೇಲೆ ದಲಿತ ಸಮುದಾಯದ ನೆಲೆಯಲ್ಲಿ ಮುಖ್ಯಮಂತ್ರಿ ಪದವಿಗೆ ಅವರು ಅರ್ಹರಾಗಿಯೂ ಅಲ್ಲಿ ದಕ್ಕದೇ ಇರುವಂಥದ್ದು ಹತಾಶೆಯ ಪರಮಾವಧಿ. ಆದ್ರಿಂದ ಅವರನ್ನ ಸುಮ್ಮನುಳಿಸುವುದೇ ಈಗ ದೊಡ್ಡ ಕೆಲಸ ಆಗೋಗಿದೆ. ಅದರ ಮಧ್ಯೆ ಇವರು DK ಶಿವಕುಮಾರು ಏನೇನು ಅಂದುಕೊಂಡಿದ್ದೀರೋ ಅದು ಯಾವುದೂ ಆಗೋಗುವ ರೀತಿ ಕಾಣೆ. ಅವರು ಕೇವಲ ಉಸ್ತುವಾರಿ ಮತ್ತು ಕೇವಲ ಪ್ರದರ್ಶನದ ಒಂದು ಗೊಂಬೆಯಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಸಿದ್ದರಾಮಯ್ಯನವರು ಹಿರಿಯ ಸಚಿವರನ್ನ ಕಡೆಗಣಿಸುವಂಗಿಲ್ಲ, ಸಂಪುಟದಲ್ಲಿ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿದ್ದಾರೆ. ಹಿರಿಯ ಸಚಿವರಿಗೆ ಪ್ರಾತಿನಿಧ್ಯ ಕೊಡ್ತಾ ಹೋದ್ರೆ ಅವರ ನಂಬಿಕೊಂಡಂತ ಆ ಹೊಸ ತಲೆಮಾರಿನ ಕೆಲವು ಮುಖಗಳನ್ನು ತರಬೇಕು ಅಂತಿದ್ದಂತ ಅವರ ಕನಸಿನ ಕತೆ ಏನು ಅದು ಗೊತ್ತಿಲ್ಲ. ಇನ್ನು DCMಗಳು 4 ಅಲ್ಲೇ ಮುಖ್ಯಮಂತ್ರಿಯ ಶಕ್ತಿಪಾತ ಆಗೋಯ್ತು. ಹೀಗೆ ಅವರಿಗೆ ಒಂದೆರಡು ಅಲ್ಲ, ಅವರಿಗಿರುವಂತ ಸಾವಿರ ಸವಾಲುಗಳಿದೆ. ಆಮೇಲೆ ಈಗ ಅವರು ರಾಹುಲ್ ಗಾಂಧಿ ಇರ್ಬೋದು, ದೊಡ್ಡ ಖರ್ಗೆ ಅವರು ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಅದಕ್ಕೆ DKಶಿ ಅವರೇ ಬಹುಶಃ ಹೆಚ್ಚು ಜಾಕ್ ಹಾಕಿದ್ದಾರೆ ಅಂತ ಅಂದ್ಕೊಳ್ತೇನೆ ನಾನು. ಏನಾದರೂ ಮಾಡಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಪ್ರವೇಶ ಆದಾಗ ಹೇಗೆ ಟ್ಯಾಕ್ಟ್ಫುಲಿ ದೊಡ್ಡ ಖರ್ಗೆ ಅವರನ್ನ ನೀವು ಕೇಂದ್ರಕ್ಕೆ ಕಳಿಸಿದ್ರೋ ಅದೇ ರೀತಿ ಈಗ ಸಿದ್ದರಾಮಯ್ಯನವರನ್ನ ಕೇಂದ್ರಕ್ಕೆ ಕರೆಸಿಕೊಳ್ಳಿ. ಆ ಕಾರಣಕ್ಕಾಗಿ ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅಂತೂ ಭಾವನಾತ್ಮಕವಾದಂತ ಅಸ್ತ್ರಗಳನ್ನ ಬಳಸಲಿಕ್ಕೆ ಮೊದಲೇ ಹಗ್ಗು ಮಾಡಿದ್ದಾರೆ. ನೀವೇ ಇಂದ್ರ, ನೀವೇ ಚಂದ್ರ, ನೀವು ಹಾಕೊಟ್ಟ ದಾರಿ ಅದ್ಭುತ, ನೀವು ಇವತ್ತು ರಿಸೈನ್ ಮಾಡಿದ ರೀತಿ ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಯಾವತ್ತೂ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥದ್ದು. ಈ ಮಾತುಗಳನ್ನೆಲ್ಲ ದೊಡ್ಡ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೆಲ್ಲ ಹೇಳಿ ಸಿದ್ದರಾಮಯ್ಯನವರನ್ನ ರಾಜ್ಯಸಭೆಗೆ ಸಿದ್ಧಗೊಳಿಸಲಿಕ್ಕೆ ಎಲ್ಲಾ ಪ್ರಯತ್ನಗಳು ನಿನ್ನೆ ನಡೆದಿದ್ದಾವೆ. ಆದರೆ ಸಿದ್ದರಾಮಯ್ಯನವರ ಮನಸ್ಸಿನ ಆಳದ ಅರಿವಿದ್ದವರು ಒಮ್ಮೆ ಅವರ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ತನ್ನ ವರುಣವನ್ನ ಅವನಿಗೆ ಬಿಟ್ಟುಕೊಟ್ಟು ತಾನು ಕೇಂದ್ರಕ್ಕೆ ಹೋಗಿ ತನ್ನ ಒಂದು ಸಂಧ್ಯಾ ರಾಜಕಾರಣ ಮಾಡಬಹುದು ಅಂತ ಏನಾದ್ರು ಮನಸ್ಸು ಬದಲಾಯಿಸಲೂಬಹುದು. ಆದರೆ ಅವರ ಬಣ, ಅವರ ಹಿತೈಷಿಗಳು, ಅವರ ಪಟಾಲಮ್ಮು ಇದನ್ನು ಒಪ್ಪುತ್ತದೆ ಅಂತ ನಾನಂತೂ ನಂಬೋದಿಲ್ಲ. ಹಾಗಾಗಿ ಅವರು ರಾಜ್ಯ ರಾಜಕಾರಣದಲ್ಲೇ ಇರ್ತಾರೆ, ಕಾವೇರಿಯಲ್ಲೇ ಇರ್ತಾರೆ, ಪರ್ಯಾಯ ಶಕ್ತಿ ಕೇಂದ್ರವನ್ನ ಸ್ಥಾಪಿಸ್ತಾರೆ. ಮತ್ತೆ DK ಶಿವಕುಮಾರ್ಗೆ ಬಹುಶಃ ಕಾಲಿಗೆ ಹಗ್ಗ ಹಾಕಿ ಕಾವೇರಿಯಲ್ಲಿ ಕೂತು ಎಳೆತಾ ಇರ್ತಾರೆ, ಇದು ಗ್ಯಾರಂಟಿ. ಆ ಕಡೆ DK ಶಿವಕುಮಾರ್ಗೆ ಇರುವ ಯಾವ ಸ್ವಾತಂತ್ರ್ಯವೂ ಅದು ಸ್ವಾತಂತ್ರ್ಯವಾಗಿ ಉಳಿಯುವ ಸಾಧ್ಯತೆಯೇ ಇಲ್ಲ. ಇನ್ನು ಪರಮೇಶ್ವರಿಗೆ ಏನಾದರೂ KPCC ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ಸತೀಶ್ ಜಾರಕಿಹೊಳಿ ಅವರನ್ನ ನೀವು ಸಚಿವರೋ ಅಥವಾ ಗೃಹ ಮಂತ್ರಿಯೋ ಇನ್ನೊಂದೋ ಮಾಡಿದ್ರೂ ಕೂಡ ಅವರು ಅದನ್ನು ಒಪ್ಪಿಕೊಳ್ಳುವ ಯಾವ ಮನಸ್ಥಿತಿಯೂ ಇಲ್ಲ. ಅವರು 100ಕ್ಕೆ 100 ಅವರ ಹಿತೈಷಿಗಳನ್ನ ಕಟ್ಟಿಕೊಂಡು ಕಾಂಗ್ರೆಸ್ಸಿಗೆ ಒಂದು ಪೆಟ್ಟನ್ನು ಕೊಡುವಂತ ಸಾಧ್ಯತೆ ಅಂತೂ 100ಕ್ಕೆ 100. ಹಾಗಾಗಿ ಈಗ ಒಂದು ರೀತಿಯಲ್ಲಿ ಕೊಣಜಿಲುಗೂಡಿಗೆ ಕೈ ಹಾಕಿದ ಕಥೆ ಆಗಿದೆ. ಸಿದ್ದರಾಮಯ್ಯನವರನ್ನ ಯಾಕಾದರೂ ಇಳಿಸಿದೆವೋ, ಇಂತಿಂಥ ಹಾವುಗಳು, ಇಂತಿಂಥ ಸವಾಲುಗಳು, ಇಂತಿಂಥ ಸಮಸ್ಯೆಗಳೆಲ್ಲ ಉದ್ಭವ ಆಗತ್ತೋ ಅನ್ನುವಂಥ ಸ್ಥಿತಿಯಲ್ಲಿ ಬಹುಶಃ ಹೈಕಮಾಂಡ್ ಇದೆ ಅಂತ ಅನ್ನಿಸ್ತದೆ. ಯಾಕೆಂತಂದ್ರೆ ಯಾವುದೂ ಸುಸೂತ್ರವಾಗಿ
ಇಲ್ಲಿ ನೆಲೆಗೊಳ್ಳುವ ಹಾಗೆ ಕಾಣ್ತಾ ಇಲ್ಲ. ಎಲ್ಲವೂ ಒತ್ತಾಯದ ಮಾಗಸ್ನಾನ. ಹೈಕಮಾಂಡ್ ಹೇಳಿದೆ ಅನ್ನುವ ಕಾರಣಕ್ಕಾಗಿ ಎಸ್ ಹೈಕಮಾಂಡ್ ಹೇಳಿದೆ ಅನ್ನುವ ಕಾರಣಕ್ಕಾಗಿ CLP ನಾಯಕರಾಗಿ DK ಎಸ್. ಅದು ಬಿಟ್ರೆ ನೀವೇನಾದರೂ ಗುಪ್ತ ಮತದಾನವೋ ಅಥವಾ ಶಾಸಕರ ಸ್ವಾತಂತ್ರ್ಯಕ್ಕೆ ಬಿಟ್ಟ ವಿಚಾರ ಅಂತಂದ್ರೆ ನಾಳೆ ನೀವು 144 ಜಾರಿ ಮಾಡಬೇಕಾಗ್ಬೋದು. ಆ ಮಟ್ಟದ ಅಸಹನೆ, ಆ ಮಟ್ಟದ ಒಂದು ದ್ವೇಷ ರಾಜಕಾರಣ, ಆ ಮಟ್ಟದ ಒಂದು ಗುಂಪು ರಾಜಕಾರಣ ಖಂಡಿತವಾಗಿಯೂ ಅಲ್ಲಿ ನೆಲೆಗೊಂಡಿದೆ. ಮತ್ತೆ ಇದು ಸುಖಕ್ಕೆ ಬಂದ ಶಿವರಾತ್ರಿ ಅಲ್ಲವೇ ಅಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿ ಆದಂತ ಒಂದು ಸಂತೋಷ ಪಡಬಹುದು ಬಿಟ್ರೆ ಅದನ್ನ ಸಾರ್ಥಕಪಡಿಸಿಕೊಳ್ಳುವಂತ ಒಂದು ಆಡಳಿತವನ್ನ ಕೊಡ್ತೇನೆ ಅಂತಂದ್ರೆ ಅದು ಬಹುಶಃ ಗಗನ ಕುಸುಮ ಅಂತಲೇ ಅನಿಸ್ತದೆ. ಯಾಕೆಂತಂದ್ರೆ ಅವರಿಗೆ ಆರ್ಥಿಕವಾದ ನಿಭಾವಣೆಯ ಒಂದು ಅನುಭವವೂ ಇಲ್ಲ. ಸಿದ್ದರಾಮಯ್ಯನವರಿಗೆ ಅನುಭವ ಇತ್ತು. ಈ ಆರ್ಥಿಕ ನಿಶ್ಶಕ್ತಗೊಂಡಂತ ಕರ್ನಾಟಕ ಸರ್ಕಾರವನ್ನ ಅದನ್ನು ನಿಭಾಯಿಸಲಿಕ್ಕೆ ಆರ್ಥಿಕವಾದಂಥ ಮೂಲವನ್ನ ಎಲ್ಲಿಂದ ಹುಡುಕ್ತಾರೆ ಮತ್ತೆ ಏನು ಮಾಡ್ತಾರೆ. ಆಮೇಲೆ ಇಲ್ಲಿ ಒಂದೊಂದು ಕಡೆಗೂ ಒಬ್ಬೊಬ್ಬ ನರರಾಕ್ಷಸರ ಹಾಗೆ ಇಲ್ಲಿ DK ಶಿವಕುಮಾರನ್ನ ಮುಕ್ಲಿಕ್ಕೆ, ಮುರಿಲಿಕ್ಕೆ, ನುಂಗ್ಲಿಕ್ಕೆ ಕಾದಿದ್ದ ಹಾಗೆ ಕಾಣ್ತಾ ಇದೆ. ಹಾಗಾಗಿ DK ಶಿವಕುಮಾರ್ ಅವರ ಒಂದು ಇಲ್ಲಿವರೆಗಿನ CM ಆಗಬೇಕು ಅನ್ನುವ ಕನಸು ಈಡೇರುವ ಕಾಲ ಸನ್ನಿಹಿತ ಆದರೂ ಕೂಡ ಅವರಿಗೆ ಸುಖದಿದ್ದೆ ಅಥವಾ ಸುಖವಾದಂಥ ಒಂದು ಪ್ರಯಾಣ ಅನ್ನುವಂಥ ನಿರೀಕ್ಷೆ ಖಂಡಿತಕ್ಕೂ ಇಲ್ಲ. ಸತೀಶ್ ಜಾರಕಿಹೊಳಿಯೇ DKಶಿ ಅವ್ರಿಗಷ್ಟೇ ಅಲ್ಲ, ಇಡೀ ಕಾಂಗ್ರೆಸ್ಸಿಗೆ ಮುಳುವಾಗುವ ಲಕ್ಷಣ ಕಾಣ್ತಾ ಇದೆ. ಅವರ ಮಾತು, ಅವರ ಬಾಡಿ ಲ್ಯಾಂಗ್ವೇಜು, ಅವರ ಇಡೀದಾದಂಥ ಒಂದು ದೃಷ್ಟಿ ಆ ರೀತಿಯಲ್ಲೇ ಏನು ಬೇಕಾದರೂ ಮಾಡ್ರಿ, ನನಗೆ ಕೊಡಬೇಕಾದ್ದನ್ನು ಕೊಡಿ, ಇಲ್ಲವೇ ನನಗೆ ಪರ್ಯಾಯ ವ್ಯವಸ್ಥೆ ಇದೆ ಅನ್ನುವಂಥ ಒಂದು ಧಾಟಿಯಲ್ಲಿ ಅವರು ಮಾತಾಡಿದ್ದನ್ನು ಗಮನಿಸಿದರೆ ಕರ್ನಾಟಕ ರಾಜ್ಯಕ್ಕೆ ಒಂದು ಸುಭದ್ರ ಮತ್ತು ಸುಸ್ಥಿರ ಸರ್ಕಾರ ಲಭ್ಯವಾಗುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ನಮಸ್ತೆ.